ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ಶುಭ ಕೌನ್ಸಿಲಿಂಗ್ ಸರ್ವಿಸಸ್ ಹಾಗೂ ಐಸ್ಪಾನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ. ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಆಮೇಲೆ ಕೋವಿಡ್ ಆದಮೇಲೆ ಈ ಥರದ ಸಿಂಪ್ಟಮ್ಸ್ಗಳು ಜಾಸ್ತಿ ಆಗಿದೆ. ಆಮೇಲೆ ಬಹಳಷ್ಟು ಜನರಲ್ಲಿ ಹೆಲ್ತ್ ಆಂಗ್ಸೈಟಿ ಅಂತ ನಾವೇನು ಹೇಳ್ತೀವಲ್ಲ, ಆರೋಗ್ಯದ ಬಗ್ಗೆ ಆತಂಕ ಜಾಸ್ತಿ ಉಂಟಾಗ್ತಾ ಇದೆ. ಇದರಿಂದ ಬಹಳಷ್ಟು ಜನ ಸಫರ್ ಆಗ್ತಾ ಇದ್ದಾರೆ. ಹಾಗಾದರೆ ಇವತ್ತು ಹೆಲ್ತ್ ಆಂಗ್ಸೈಟಿ, ಆರೋಗ್ಯದಿಂದ ಆತಂಕ ಆಗುತ್ತಾ? ಬಹಳಷ್ಟು ಜನಕ್ಕೆ ಆಶ್ಚರ್ಯನೂ ಆಗ್ಬೋದು, ಏನು ಆರೋಗ್ಯದ ಬಗ್ಗೆನೂ ಆತಂಕ ಆಗುತ್ತಾ ಅಂತ. ಹೌದು, ಆಗುತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗಾದರೆ ಆರೋಗ್ಯದ ಆತಂಕ ಅಂದರೆ ಏನು, ಅದರಿಂದ ಆಗುವಂತಹ ಸಿಂಪ್ಟಮ್ಸ್ಗಳು ಏನಿರುತ್ತೆ, ಆಮೇಲೆ ಇನ್ ಕೇಸ್ ನಮಗೆ ಆ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಅಲ್ಲಿ ನಾನು ಯಾರನ್ನು ಹೋಗಿ ಮೀಟ್ ಮಾಡಬೇಕು, ಅಥವಾ ನಾವಿವಾಗ ಸೈಕಾಲಜಿಸ್ಟ್, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಸೈಕಾಲಜಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೈಕಾಲಜಿಸ್ಟ್ ನಮಗೆ ಅದನ್ನು ಹೇಗೆ ಹೆಲ್ಪ್ ಮಾಡ್ತಾರೆ, ಈ ಆರೋಗ್ಯದ ಆತಂಕದಿಂದ ನಾನು ಹೇಗೆ ಹೊರಗೆ ಬರಬಹುದು, ಆಮೇಲೆ ಇದು ಅತಿರೇಕಕ್ಕೆ ಹೋದಾಗ ಏನೆಲ್ಲ ಚಾಲೆಂಜಸ್ ಆಗುತ್ತೆ, ಆಮೇಲೆ ಮನೆಯಲ್ಲಿ ಒಬ್ಬರು ಯಾರಾದರೂ ಆರೋಗ್ಯದ ಆತಂಕಕ್ಕೆ ಒಳಗಾದರೆ ಮಿಕ್ಕ ಫ್ಯಾಮಿಲಿ ಮೆಂಬರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅವರಿಗೆ ಯಾವ ತರಹದ ಫೀಲಿಂಗ್ಸ್ ಅಥವಾ ಭಾವನೆಗಳು ಆಗಬಹುದು, ಈ ಎಲ್ಲ ಚಾಲೆಂಜಸ್ ಬಗ್ಗೆ, ಈ ಎಲ್ಲ ಮಾಹಿತಿ ಬಗ್ಗೆ ಸರಳವಾಗಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಆರೋಗ್ಯದ ಆತಂಕ ಅಂತ ಹೇಳಿದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಆಂಗ್ಸೈಟಿ, ಆತಂಕಕ್ಕೊಳಗಾಗ್ತಾರೆ ಅಂತ ಹೇಳಿದ್ದೆ, ಅದ್ರ ಬಗ್ಗೆ ಮಾತಾಡಿದ್ದೆ. ಇದೇನಿದು ಆರೋಗ್ಯದ ಆತಂಕ ಅಂತ? ನಮಗೆ ಕೋವಿಡ್ ಆದಾಗ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ನಮಗೆ ಹೇಳ್ಬೋದು. ಸೊ ಯೂಶಲಿ ನಮ್ಮ ದಿನನಿತ್ಯದ ನಮ್ಮ ರೂಟೀನ್ ಚೇಂಜ್ ಆಗೋಯ್ತು. ನಾವು ಹೌಸ್ ಅರೆಸ್ಟ್ ಆದ್ವಿ, ನಮ್ಮ ಹತ್ತಿರ ಇದ್ದವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ, ನಮ್ಮ ಭಾವನೆಗಳನ್ನು ಸಪ್ರೆಸ್ ಮಾಡೋದಕ್ಕೆ ಶುರುವಾಯಿತು. ಆಮೇಲೆ ಲಿಮಿಟೆಡ್ ಆ್ಯಕ್ಸೆಸ್ ಟು ಫ್ಯಾಮಿಲಿ ಮೆಂಬರ್ಸು, ಭಯ ಶುರುವಾಯಿತು. ಹೊರಗಡೆ ನಾವು ನೋಡ್ತಾ ಇರ್ಬೇಕಾದ್ರೆ ನೆಗೆಟಿವ್ ಇನ್ಫಾರ್ಮೇಷನ್ ಜಾಸ್ತಿ ಇತ್ತು. ಅಲ್ಲಿ ಮೀಡಿಯಾದಲ್ಲಿ ನೋಡಿದಾಗ ಇವತ್ತು ಇಷ್ಟು ಜನ ಸಫರ್ ಆಗಿ, ಇಷ್ಟು ಜನ ಸಫರ್ ಆಗ್ತಾ ಇದ್ದಾರೆ, ಇಷ್ಟು ಜನ ಹೊರಟೋಗ್ಬಿಟ್ರು ಅಂತ ಹೇಳಿ ನೋಡಿದ್ವಿ. ಫಸ್ಟ್ ನಾವು ವೇವ್ ಆದಾಗ ಯಾರಿಗೂ ಏನೋ ಆಯ್ತಂತೆ ಅಂತ. ಸೆಕೆಂಡ್ ವೇವ್ ಆದಾಗ ಹತ್ತಿರ ಇದ್ದವರಿಗೆ ಪ್ರಾಬ್ಲಮ್ ಆಯಿತು. ಥರ್ಡ್ ವೇವಲ್ಲಿ ಇದ್ದಾಗ ಎಷ್ಟೋ ಮನೇಲಿ ಅವರ ಕ್ಲೋಸ್ಡ್ ಒನ್ಸ್, ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸೇ ಹೋದರು. ಸೊ ಇದರಿಂದ ಈ ಹೆಲ್ತ್ ಆಂಗ್ಸೈಟಿ, ಹೆಲ್ತ್ ಕಾನ್ಷಿಯಸ್ನೆಸ್ಸು ಜಾಸ್ತಿ ಆಗ್ತಾ ಬಂತು. ನಾವು ಸ್ಯಾನಿಟೈಸರ್ಸ್ನ ಯೂಸ್ ಮಾಡ್ತಾ ಇದ್ವಿ ಪ್ರತಿ ಸಲ ಹೋಗಬೇಕಾದ್ರೂ. ಇನ್ಕ್ಲೂಡಿಂಗ್ ನನಗೆ ಇನ್ನೂ ನೆನಪಿದೆ, ಬಹಳಷ್ಟು ಮನೆಗಳಲ್ಲಿ ಅಂತಲ್ಲ, ಪ್ರತಿಯೊಬ್ಬರು ಮನೆಯಲ್ಲಿ ನಾವು ಯೂಸ್ ಮಾಡುವಂತಹ ತರಕಾರಿಗಳನ್ನು ತೊಳೆದು ಬಿಸಿಲಲ್ಲಿ ಒಣಗಿಸೋ ಅಂಥದ್ದು ಆಗ್ತಾಯಿತ್ತು. ಆಮೇಲೆ ತರಕಾರಿಗಳನ್ನು 3 ದಿನ 4 ದಿನ ಯೂಸ್ ಮಾಡ್ದೇ ಆಮೇಲೆ ಯೂಸ್ ಮಾಡೋ ಅಂಥದ್ದು ನೆಸೆಸಿಟಿ ಬಂದಿತ್ತು. ಮಾಸ್ಕ್ ಹಾಕೋತಾ ಇದ್ವಿ. ಇದು ಈ ಎಲ್ಲ ರೀತಿಯಿಂದ ಹೆಲ್ತ್ ಕಾನ್ಷಿಯಸ್ನೆಸ್ ಅಂತ ಬರೋದಕ್ಕೆ ಶುರುವಾಯಿತು. ಅದು ಕೆಲವರಲ್ಲಿ ಹೆಲ್ತ್ ಆಂಗ್ಸೈಟಿನ ಶುರು ಮಾಡಿತು. ಸೊ ಹೆಲ್ತ್ ಆಂಗ್ಸೈಟಿ ಅಂತಂದರೆ ಏನು? ಸೊ ಇವಾಗ ಪ್ರತಿಯೊಂದು ಆರೋಗ್ಯದ ಬಗ್ಗೆ ಬಹಳಷ್ಟು ನನಗೆ ಈ ಥರ ಆಗಿಬಿಡಬಹುದೋ ಏನೋ, ಅಥವಾ ನನಗೂ ಕೋವಿಡ್ ಬಂದುಬಿಡಬಹುದೋ ಏನೋ ಅನ್ನೋ ಒಂದು ಥಾಟ್ ಅಲ್ಲಿತ್ತು. ಆ ಈವೆಂಟಿಂದ ಇವತ್ತೇನಾಗ್ತಾ ಇದೆ ಅಂತಂದರೆ, ಬಹಳಷ್ಟು ಜನರಲ್ಲಿ ಯಾರಿಗೋ ಸ್ಟ್ರೋಕ್ ಆಯಿತು, ಅಥವಾ ಯಾರಿಗೋ ಹಾರ್ಟ್ ಇಶ್ಯೂಸ್ ಬಂತು, ಅಥವಾ ಯಾರಿಗೋ ಇನ್ನೊಂದೇನೋ ಹೆಲ್ತ್ ಇಶ್ಯೂಸ್ ಬಂದರೆ ಅಯ್ಯೋ ನನಗೂ ಬಂದುಬಿಡುತ್ತೇನೋ ಅಂತ. ಇದರಲ್ಲಿ ಬಂದುಬಿಡುತ್ತೇನೋ ಅನ್ನೋ ಒಂದು ಗೊಂದಲ ಅವರು ಜೀವನನೇ ಟೇಕ್ ಓವರ್ ಮಾಡಿಬಿಡುತ್ತೆ. ಅದು ಹೇಗಾಗುತ್ತೆ ಅಂತಂದರೆ, ಇಲ್ಲದೇ ಇರೋವಂಥ ಪ್ರಾಬ್ಲಮ್ಸ್ಗಳು. ಕೆಲವರು ಡಾಕ್ಟರ್ ಹತ್ರ ಹೋಗಿ, ಇವತ್ತು ಕೆಲವಷ್ಟು ಸಾರಿ ನಮ್ಮಲ್ಲಿ ಕನ್ಸಲ್ಟೇಷನ್ ಆಗಿರುವಂಥದ್ದು ಎಷ್ಟೋ ಡಾಕ್ಟರ್ಸ್ಗಳು ನಮ್ಮ ಹತ್ರ ಕಳಿಸ್ತಾರೆ. ಇವತ್ತು ಹೆಲ್ತ್ ಆಂಗ್ಸೈಟಿ ಇದ್ದಾಗ MRI ಮಾಡಿಸ್ತಾರೆ, MRI ಏನೂ ಇರಲ್ಲ, CT ಸ್ಕ್ಯಾನ್ ಆಗುತ್ತೆ, ಏನೂ ಇರಲ್ಲ, ಎಕ್ಸ್ರೇ ಇರುತ್ತೆ, ಬ್ಲಡ್ ಟೆಸ್ಟ್ ಇರುತ್ತೆ. ಎಲ್ಲದೂ ಆದಮೇಲೂ ನನಗೆ ನೋವಿದೆ ಅಂತಲೇ ಇರ್ಬೋದು. ಅದಕ್ಕೆ ನಾವು ಸೈಕೋಸೊಮ್ಯಾಟಿಕ್ ಪೇಯ್ನ್ ಅಂತ ಹೇಳ್ತೀವಿ. ಆ ಥರ ನೋವಿದೆ, ನೋವು ಹೋಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ನನಗೆ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗಿದೆ, ನಂದು ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗಿ ನನಗೆ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗಿರ್ಬೋದು ಏನೋ, ಅಥವಾ ಹೈ BP ಬಂದಿದೆಯೋ ಏನೋ ಅಂತ ಕೆಲವೊಂದಿಷ್ಟು ಜನ. ಆಮೇಲೆ ಇನ್ನೊಂದಿಷ್ಟು ಜನ
ಯೋಚನೆ ಮಾಡುವಂಥ ರೀತಿಯಲ್ಲಿ ಏನು ಅಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಬೇರೆ ಕಡೆ ಯಾವುದೋ ಒಂದು ಪದಾರ್ಥದಲ್ಲಿ ಇದರಲ್ಲಿ ತುಂಬ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅನ್ನೋ ವಿಚಾರ ನೋಡಿದ್ರೆ ನಾಳೆ ಬೆಳಗ್ಗೆಯಿಂದ ಅದನ್ನು ತಿನ್ನೋದೇ ಬಿಟ್ಬಿಡುವಂಥದ್ದು. ಆಮೇಲೆ ಇದೆಲ್ಲ ಸಿಂಪ್ಟಮ್ಸ್ ನಾನು ನಿಮಗೆ ಹೇಳ್ತಾ ಇರೋದು. ಬಹಳ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಏನು ಅಂತಂದರೆ ಇವರು ಜಾಸ್ತಿ ಓದ್ತಾರೆ, ಎಕ್ಸ್ಪೆಷಲಿ ಗೂಗಲಿಂಗ್. ಪ್ರತಿ ಒಂದು ವಿಚಾರಕ್ಕೂ ಗೂಗಲ್ ಮಾಡಿ ಅದರಲ್ಲಿ ಏನಿದೆ ಸಿಂಪ್ಟಮ್ಸ್ ಅಂತ ನೋಡೋ ಅಂಥದ್ದು, ಇದರಿಂದ ಸೈಡ್ ಎಫೆಕ್ಟ್ಸ್ ಅಂತ ನೋಡೋ ಅಂಥದ್ದು. ಇವತ್ತು ಗೂಗಲಲ್ಲಿ ನಾವೇನಾದ್ರು ಇನ್ಫಾರ್ಮೇಷನ್ ಹಾಕಿದ್ರೆ ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಬರುತ್ತೆ, ಪಾಸಿಟಿವ್ ಇನ್ಫಾರ್ಮೇಷನ್ನು ಬರುತ್ತೆ, ನೆಗೆಟಿವ್ ಇನ್ಫಾರ್ಮೇಷನ್ನು ಬರುತ್ತೆ. ಹೆಲ್ತ್ ಆ್ಯಂಗ್ಸೈಟಿ ಇದ್ದವರು ನೆಗೆಟಿವ್ ಇನ್ಫಾರ್ಮೇಷನ್ನ ತುಂಬ ಜಾಸ್ತಿಯಾಗಿ ನೋಡ್ತಾರೆ. ಇದನ್ನು ತುಂಬ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಆದರೆ, ಈಗ ಹೆಲ್ತ್ ಆ್ಯಂಗ್ಸೈಟಿ ಅನ್ನೋದು ಯಾಕೆ ಹುಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಕೋವಿಡ್ ಒಂದು ರೀಸನ್ ಆದರೆ, ಇನ್ನೊಂದು ಯಾರೋ ಫ್ಯಾಮಿಲಿ ಮೆಂಬರಲ್ಲಿ ಇಲ್ನೆಸ್ಸಿಗೆ ಒಳಗಾದವರು ಜೀವನವನ್ನು ನೋಡಿರ್ತಾರೆ, ಅಥವಾ ಇವರೇ ಒಂದು ಜೀವನದಲ್ಲಿ ಒಂದು ಇಲ್ನೆಸ್ ಬಂದು ಹೋಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಹಾರ್ಟ್ ಇಶ್ಯೂಸ್ ಆಯಿತು ಜೀವನದಲ್ಲಿ, ಒಂದು ಎಪಿಸೋಡ್ ಆಯಿತು ಅಂತ ಅಂದ್ಕೊಳ್ಳಿ. ಆ ಎಪಿಸೋಡ್ ಆದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ, ಟ್ರೀಟ್ಮೆಂಟ್ ಆದಮೇಲೆ ಮೆಡಿಕೇಷನ್ಸ್ ಇರುತ್ತೆ, ಮೆಡಿಕೇಷನ್ಸ್ ಬಂದಮೇಲೆ ರಿಕವರಿ ಸ್ಟೇಜ್ ಬಂದು ತಲುಪಿರ್ತಾರೆ. ಆಮೇಲೆ 4-5 ತಿಂಗಳ ಆದಮೇಲೆ ಈವನ್ ಸ್ಮಾಲ್ ಅಸಿಡಿಟಿ ಇದ್ದು ಆ ಥರದ್ದೇನಾದರೂ ಒಂದು ಫೀಲ್ ಅವ್ರಿಗೆ ಬಂದರೆ ದಟ್ ವಿಲ್ ಲೀಡ್ ಟು ಪ್ಯಾನಿಕ್ ಅಟ್ಯಾಕ್. ಹೆಲ್ತ್ ಆ್ಯಂಗ್ಸೈಟಿಯಿಂದ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಆ ಪ್ಯಾನಿಕ್ ಅಟ್ಯಾಕ್ ಏನು ಅಂತಂದರೆ, ನನಗೆ ತಿರ್ಗಾ ಆಗಿರೋ ಅಂಥದ್ದನ್ನು ರೀಕಾಲ್ ಮಾಡ್ತೀವಿ. ಆ್ಯಕ್ಚುಲಿ ಅದು ಆಗಿರಲ್ಲ, ಅದನ್ನು ರೀಕಾಲ್ ಮಾಡಿ ನನಗೆ ತಿರ್ಗಾ ಹಾರ್ಟ್ ಅಟ್ಯಾಕೋ ಅಥವಾ ನನಗೆ ಈ ಥರದ್ದು ಪ್ರಾಬ್ಲಮ್ ಆಗಿರ್ಬೋದು, ನಾನು ಇಮ್ಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಬೇಕು, ನನ್ನನ್ನು ಅಡ್ಮಿಟ್ ಮಾಡಿ. ಡಾಕ್ಟ್ರ್ ಹತ್ರನೂ ಹೋಗ್ತಾರೆ, ಅಡ್ಮಿಷನ್ ಆಗುತ್ತೆ, ರಿಪೋರ್ಟ್ ಎಲ್ಲ ಚೆಕ್ ಮಾಡಿದ್ರೆ ಎಲ್ಲ ನಾರ್ಮಲ್ ಅಂತ ಇರುತ್ತೆ. ಆವಾಗ ಡಾಕ್ಟರ್ ವಿಲ್ ಸೇ ಇಟ್ ಈಸ್ ಅ ಪ್ಯಾನಿಕ್ ಅಟ್ಯಾಕ್. ಸೊ ಈ ತರಹ ಒಂದು ಸಿಂಪ್ಟಮ್ಸ್ಗಳು ಬಿಲ್ಡ್ ಆಗುತ್ತೆ. ಹಾಗಾದರೆ ಇದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ, ಸೈಕಾಲಜಿಸ್ಟ್ ಹೆಲ್ಪ್ ಮಾಡ್ತಾರೆ. ಯೂಶಲಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಕೌನ್ಸಿಲಿಂಗ್ ಫಾಲೋಡ್ ಬೈ ಥೆರಪಿ. ಇದರಲ್ಲಿ ಇನ್ ಕೇಸ್ ಸಿವಿಯರ್ ಆ್ಯಂಗ್ಸೈಟಿ ಅಂತ ಇದ್ದಾಗ ಅಥವಾ ಸಿವಿಯರ್ ಹೆಲ್ತ್ ಆ್ಯಂಗ್ಸೈಟಿ ಅಂತ ಇದ್ದಾಗ ಅಲ್ಲಿ ಮೆಡಿಕೇಷನ್ಸ್ ಬೇಕಾಗುತ್ತೆ. ಅದಿಲ್ಲ ಅಂತಂದರೆ ಕೌನ್ಸಿಲಿಂಗ್ ಫಾಲೋಡ್ ಬೈ ಥೆರಪಿ ಅವರಿಗೆ ಅವರ ಥಾಟ್ಸ್ಗಳನ್ನ ಅಲೈನ್ ಮಾಡಬೇಕಾಗತ್ತೆ. ಅದರಲ್ಲಿ ಬಹಳಷ್ಟು ಥೆರಪೀಸ್ಗಳು ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಸೈಕಾಲಜಿಸ್ಟ್ನ ನೀವು ಮೀಟ್ ಮಾಡೋದ್ರಿಂದ ನಿಮಗೆ ಹೆಲ್ತ್ ಆ್ಯಂಗ್ಸೈಟಿ ಏನಾದರೂ ನಾನು ಎಕ್ಸ್ಪ್ಲೇನ್ ಮಾಡಿರೋ ಸಿಂಪ್ಟಮ್ಸಲ್ಲಿ ಅಥವಾ ನಿಮಗೇನಾದ್ರು ಆ ಥರ ಸಿಂಪ್ಟಮ್ಸ್ ಇದೆ ಅಂತಂದರೆ ದಯವಿಟ್ಟು ಗೂಗಲ್ ಮಾಡಿ ಅಥವಾ ಅದನ್ನು ರಿಲೇಟ್ ಮಾಡೋದಕ್ಕೆ ಹೋಗಬೇಡಿ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವ್ರ ಹತ್ರ ಕನ್ಸಲ್ಟೇಷನ್ ತೊಗೊಳ್ಳಿ. ನಮ್ಮಲ್ಲಿ ಕ್ಲಿನಿಕಲ್ ಸೈಕಾಲಜಿ, ನಮ್ಮಲ್ಲಿ ಚೈಲ್ಡಿಂದ ಹಿಡಿದು ಜೇರಿಯಾಟ್ರಿಕ್ವರೆಗೆ ಎಲ್ಲ ತರಹದ ಕೌನ್ಸಿಲಿಂಗ್ ಲಭ್ಯ ಇದೆ. ನೀವು ಆನ್ಲೈನ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೇನಾದರೂ ಹೆಲ್ಪ್ ಬೇಕಾದರೆ ತೊಗೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಹಿಂದೆ ನಾನು ಒಂದು ವಿಚಾರ ಕೂಡ ಮಾತಾಡಿದ್ದೆ. ಇನ್ ಕೇಸ್ ಯಾರೋ ಫ್ಯಾಮಿಲಿಯಲ್ಲಿ ಇದ್ದು ಹೆಲ್ತ್ ಆ್ಯಂಗ್ಸೈಟಿ ಒಬ್ಬರಿಗಿದ್ದರೆ ಇನ್ನೊಬ್ಬರಿಗೆ ಭಾವನೆಗಳು ಏನಾಗುತ್ತೆ ಅಂತ. ಅಲ್ಲಿ ಕೋಪತಾಪಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಪ್ರತಿ ಸಲ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾಗ ಹತ್ತಿರ ಇದ್ದವರಿಗೆ ಅವರು ವಾಟ್ ಹಿ ಆರ್ ಶಿ ಈಸ್ ಗೋಯಿಂಗ್ ಥ್ರೂ ಅನ್ನೋದು ಗೊತ್ತಾಗಲ್ಲ. ಪ್ರತಿ ಸಲ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ, ವಾಪಸ್ ಬಂದಮೇಲೆ ನೀನು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದೆಯಾ, ನೀನು ಯಾಕೆ ಇಷ್ಟು ಕಾನ್ಷಿಯಸ್ ಆಗಿದೆಯಾ ಅಂಥೇಳಿ ಜಗಳ ಮಾಡುವಂಥದ್ದು ಅಥವಾ ಬೈಯೋ ಅಂಥದ್ದು ಆಗುತ್ತೆ, ಮನಸ್ತಾಪಗಳು ಆಗುತ್ತೆ. ಆಮೇಲೆ ಈ ಯಾರು ಪರ್ಸನ್ ಹೂ ಈಸ್ ಗೋಯಿಂಗ್ ಥ್ರೂ ಅಂತ ಇದೆಯಲ್ಲ, ಅವರು ಆ ಇನ್ಫಾರ್ಮೇಷನ್ನ ಅಥವಾ ಭಾವನೆಗಳನ್ನು ಸಪ್ರೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ತರಹದ್ದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ ದಯವಿಟ್ಟು ತಡ ಮಾಡದೆ ನೀವು ಸೈಕಾಲಜಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅವರಿಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಮನಸ್ಸಿನ ಆರೋಗ್ಯದ ಬಗ್ಗೆ ಇನ್ನೊಂದು ಟಾಪಿಕ್ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನನ್ನ ಹೆಸರು ಪ್ರಸನ್ನ. ಅಲ್ಲಿವರೆಗೆ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.